ಸನ್ಮಾನ್ಯ ರಮೇಶ್ ಜಿಗಜಿಣಿಯವರು ನಮ್ಮ ಸಂಸದರು, ರಾಜ್ಯದ ಅತ್ಯಂತ ಹಿರಿಯ ರಾಜಕಾರಣಿಗಳು, ಶಾಸಕರಾಗಿ ರಾಜ್ಯದಲ್ಲಿ ಅನೇಕ ಖಾತೆಗಳನ್ನು ಸಚಿವರಾಗಿ ನಿರ್ವಹಣೆ ಮಾಡಿ 7 ಬಾರಿ ಸಂಸದರಾಗಿ ಕೆಲಸ ಮಾಡತಕ್ಕಂಥ ಅನುಭವ ಅದ. ಸ್ವಾಭಾವಿಕವಾಗಿ ಅವರು ಕೇಂದ್ರದಲ್ಲಿ ಸಚಿವರು ಆಗ್ತಾರ ಅಂತಕ್ಕಂಥದ್ರ ಬಗ್ಗೆ ನಮಗೂ ಕೂಡ ಒಂದು ನಂಬಿಕೆ ಇತ್ತು. ಅದರ ವರಿಷ್ಠರು ಅದನ್ನು ತೀರ್ಮಾನ ತೆಗೆದುಕೊಂಡಾರೆ. ಅದನ್ನು ಎಲ್ಲರೂ ಅದನ್ನು ಸ್ವಾಗತ ಮಾಡಿದ್ದಾರೆ. ಮುಂದಿನ ದಿನಮಾನದಲ್ಲಿ ಆದರೂ ಕೂಡ ನಮ್ಮ ಸಂಸದರಿಗೆ ಅವಕಾಶ ಸಿಗಬೇಕು ಅಂತಕ್ಕಂಥದ್ರ ಬಗ್ಗೆ ನಮ್ಗೆ ಬಯಕೆನೂ ಅದ, ಆಗ್ತಿರೋದು. ಧನ್ಯವಾದ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।